ಮಾತಾಡೋಕ್ಕೇನು ಇಲ್ಲ, ನಡೆದಿಲ್ಲ, ಸೆಳೆದ್ಕೊಂಬಿಟ್ಟವೆ ಕೊರಿಗೆ. ಆಯಿಲ್ಮೆಂಟು ಇಂಜೆಕ್ಷನ್ ಮಾತ್ರೆ ಎಲ್ಲನೂ ಕೊಡ್ತಾರೆ. 3 ಗಂಟೆಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೇ ನಾಗೇನಹಳ್ಳಿಯಿಂದ ಅದು ಗೋಣಿ ಬಿಡ್ತಕ್ಕ ನಡೆದ ಬರೀ 2:45 ಗಂಟೆಗೆ 16-17 ಕಿಲೋಮೀಟ್ರ್ ನಡೆದಿದ್ದೀವಿ. ಇನ್ನು ಮೂಡುಬಿದ್ರೆ ಸಿಕ್ಕಿಲ್ಲ. ಮೂಡುಬಿದ್ರೆ ಸಿಕ್ಕಿರೋ ಟೆಂಟಿಗೆ ಹೋಗ್ಬೇಕು. ಹೋಯ್ತಾನೇ ಇದ್ದೀವಿ, ಜನವೇ ಇಲ್ಲ. ಕೊರೆ ಕೈ ಕಾಲೆಲ್ಲ ಕಟ್ಕೊಂಬಿಟ್ಟವೆ, ನಡೆಯೋಕ್ಕಾಯ್ತಾ ಇಲ್ಲ. ಹೋಯ್ತಿದ್ದೆ ನೋಡಿ, ಇವರು ಪುನೀತ್ ರಾಜ್ಕುಮಾರ್ದ ಫೋಟೋ ಹೆಂಗೆ ಹಾಕ್ಯಾರೆ ಅಂತ. ಇರೋದೇ ಒಂದು 5-6 ಮನೆ, ಆದರೂ ಅದು ಯಾಕೆ ಹಂಗೆ ಹಾಕ್ಯಾರೆ ಅಂತ ಗೊತ್ತಿಲ್ಲಪ್ಪ. ಏನು ಅಭಿಮಾನಿಗಳು ಅವರು. ಇಲ್ಲಿನ ಮರದ ವಿಶೇಷತೆ ಮೊದಲೇ ನೋಡ್ತಿದ್ದಂಗೆ ಭಯ ಆಗೋಗ್ಬಿಟ್ಟು ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ. ಝೂಮ್ ನೋಡೋಕ್ಕಾಗಲ್ಲ, ಇನ್ನೊಂದು ತೋರಿಸ್ತೀನಿ ತಡ್ರಿ. ದೇವ್ಕೊಂತಂಗೆ ಕುಂತವೆ. ಒಂದೊಂದ್ಸಲಿ ಭಯ ಆಗೋಯ್ತದೆ ನೋಡ್ತಿದ್ದಂಗೆ. ಮಾತಾಡೋಕ್ಕೇನು ಇಲ್ಲ, ನಡೆದಿಲ್ಲ, ಸೆಳೆದ್ಕೊಂಬಿಟ್ಟವೆ ಕೊರಿಗೆ. ನಾವು ರಾತ್ರಿ ಹೊತ್ತು ಹಿಂದಾಕ್ತಾರೆಲ್ಲ ನುಣ್ಣು ಹಿಂದಾಕ್ಬೋದು. ಮಾತ್ರ ಒಳ್ಳೊಳ್ಳೆ ಊಟ ಕೊಡ್ತಾರೆ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಫ್ರೀಯಾಗಿ, ದುಡ್ಡಿಗಲ್ಲ. ನೋಡಿ ತೋರಿಸ್ತೀನಿ ನೋಡಿ, ಆ ಮರದಲ್ಲಿ ಹೆಂಗೆ ಕಟ್ಕೊಂಡೈತಿ. 3 ಎಲೆ ಸೇರಿ ಗೂಡು ಕಟ್ಕೊಂಡಂಗೆ ಕುಟ್ಕೊತೈತಿ. ಇಡೀ ಮರನೇ ಕಟ್ಕೊಂಡೈತಿ. ನಮ್ಮಮ್ಮ ತೋರಿಸಿ ಅದೊಂದು ಫೋಟೋ ಹೊಡ್ಕೊ, ಇದೊಂದು ಫೋಟೋ ಹೊಡ್ಕೊಂತೈತಿ. ವಿಡಿಯೋಗೆ ಹೆಲ್ಪ್ ಆಗಲಿ ಅಂತ ಅಲ್ವಾ. ಸುಸ್ತಾಗೋದಲ್ಲಮ್ಮ. ತುಂಬಿಲ್ವಾ ವಿಷಯ? ನಮ್ಮ ಮೊನ್ನೆ ಕರ್ಕೊಂಡು ಹೋಗೋಕ್ಕೆ ನನಗೆ ಕಾಲು ನೋವು ಬಂದು ಹೋಯ್ತಾ ಕಾಲು ಹೋಯ್ತಾ. ಫಾಸ್ಟಾಗಿ ನಡೆದ್ರು ನಡಿಬೋದು, ನಿಧಾನಕ್ಕೆ ನಡೆದು ಈ ಕಾಲು ನೈಸ್ಕೊಳ್ಳೋದು ಐತಲ್ಲ, ನಿಧಾನಕ್ಕೆ ನಡೆದ್ರೆ ಕಾಲು ನೈತವೆ ಅಂತ ಇವತ್ತೇ ಗೊತ್ತಾಯ್ತು. ಇದು ಪಾದಯಾತ್ರೆಗಳಿಗೆ ಸಖತ್ ಸುಸ್ತಾ ಇರ್ತಾರೆ ಅಂತ ಧರ್ಮಸ್ಥಳದರೆ ವಹಿಸ್ಕೊಂಡು ಇಷ್ಟು ದೊಡ್ಡದಾಗಿ ಟೆಂಟ್ ಹಾಕ್ಯಾರೆ. ಇದು ಇಡೀ ಯಾವ ಪಾದಯಾತ್ರೆನೂ ನಡೆಯೋಕ್ಕಲ್ಲ. ಇದು ಮೂಡಿಗೆರೆ ಬಿಟ್ಟು 3 ಕಿಲೋಮೀಟ್ರು ಮುಂದೆ. ಅದು ಹೆಂಗೈತೆ ಏನಂತ ತೋರಿಸ್ತೀನಿ. ಎಷ್ಟು ಜೋರಾಗಿ ಫುಲ್ ದೊಡ್ಡ ಟೆಂಟ್. ಅಲ್ಲಿ ಬೇಕಾದಂಗೆ ಊಟ. ಇಲ್ಲಿ ಪಾದಯಾತ್ರೆಗಳು ಸುಸ್ತಾ ಇರ್ತಾರೆ ಅಂತವ ಬಿಸಿನೀರೊಳಗೆ ಅರಿಶಿನ ಹಾಕಿ ಕಾಲು ನೋವು ಕಡಿಮೆ ಆಗಲಿ ಅಂತ ಮಾಡ್ಕೊಡ್ತಾರೆ. ಬಟ್ ನನಗೆ ಇದು ಇಷ್ಟ ಆಗಲ್ಲ. ನಮ್ಮಮ್ಮ ಆಯ್ತೆ ಮಾಡ್ಕೊಳಕ್ಕೆ. ನಮ್ಮಮ್ಮ ಅಲ್ಲೇ ನಿಂತೈತೆ. ಕಾಲು ನೋವಾದವರಿಗೆ ಇಲ್ಲಿ ಎಣ್ಣೆ ತೆಕ್ಕೊಂಡು ಮಸಾಜ್ ಮಾಡ್ಕೋಬೋದು. ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಇಂಜೆಕ್ಷನ್ ಹಾಕಿಸ್ಕೋಬೋದು. ಎಂತ ಅಂದನೆಂತ ಚಂದ ಶಾರದಮ್ಮ, ಆಯಿಲ್ಮೆಂಟು ಇಂಜೆಕ್ಷನ್ ಮಾತ್ರೆ ಎಲ್ಲನೂ ಕೊಡ್ತಾರೆ. ಎಂತ ಶಕ್ತಿ ನಿನ್ನಲ್ಲಿದೆ ಶಾರದಮ್ಮ, ಎಂತ ಶಕ್ತಿ ನಿನ್ನಲ್ಲಿದೆ ಶಾರದಮ್ಮ, ನೋಡಿ ಹಾಡು ಆಸೆ ನನಗೆ ಬಂದಿತಮ್ಮ, ನೋಡಿ ಹಾಡು ಆಸೆ ನನಗೆ ಬಂದಿತಮ್ಮ, ಎಂತ ಅನ್ನ ಎಂತ ಶಾರದಮ್ಮ, ಅನ್ನ ಎಂತ ಶಾರದಮ್ಮ. ಮೂಡಿಗೆರೆ ತಾಲೂಕು, ಇದರ ಮೂಡಿಗೆರೆ ತಾಲೂಕಲ್ಲೇ ದೊಡ್ಡ ಫ್ಯಾಕ್ಟ್ರಿ.
ಸಾಸಿವೆದು ಅಥವಾ ಏಲಕ್ಕಿದು ಕರೆಕ್ಟಾಗಿ ನೋಡಿಲ್ಲ, ತೋರಿಸ್ಬೇಕು ಅನ್ನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೆಲ್ಲ ಜಾಗ ಒಬ್ಬರು ಅವ್ರ ಜಾಗದಲ್ಲೇ ಟೆಂಟ್ ಹಾಕಿರೋದು, ದೊಡ್ಡ ಟೆಂಟು, 10ನೇ ವರ್ಷದ ಕಾರ್ಯಕ್ರಮ ಇದು ನೋಡಿ. ಒಳಗಡೆ ತೋರಿಸ್ತೀನಿ ನೋಡಿ. ಸಾಸಿವೆದಲ್ಲ ಇದು, ಕಾಫಿ ಬೀಜ ಅನಿಸುತ್ತೆ, ಕಾಫಿ ಬೀಜ. ನಿಂತರ ಇನ್ನೂ ಕೂಡ ಸಾವಿರಾರು ಜನ ಬರ್ತಾ ಇದ್ದಾರೆ. ವೇಸ್ಟ್ ಮಾಡಿದ್ರೆ ಹೋಯ್ತು. ಭಕ್ತಿಗೀತೆ ಈ ತರ ಹಾಡೋರಿದ್ರೆ ಬಂದು ಹಾಡಿ, ಯಾರು ಬೇಕಾದ್ರೂ ಹಾಡ್ಬೋದು. ಯಾರು ಹಾಡ್ಬೇಕು ಅಂತ ಆಸೆ ಇದೆ ಎಲ್ಲರೂ ಬಂದು ಹಾಡಿ, ಮೈಗಿದೆ. ದೇವರಿಟ್ಟು ಈ ಕೆಲಸ ಸ್ಟಾರ್ಟ್ ಮಾಡಿದೆ. ಮುಂದಿನ ಹೊತ್ತು ಸಮಯ ನಾನು ಚಾರ್ಜ್ ಹಾಕಿದ್ದೀನಿ, ಗಂಟೆ ಎಲ್ಲ ಕಾದು ಚಾರ್ಜ್ ಆಗತಕ್ಕ ಕಾಯ್ನ. ಕಾಂತಿ ರವಿಕುಮಾರ್ ಅವರು ಫೋನ್ ಕಳ್ಕೊಂಡರೆ. ಕಾಂತಿ ರವಿಕುಮಾರ್ ಅವರು ಆಲೂರು ತಾಲೂಕು, ಹಾಸನ ಜಿಲ್ಲೆ. ಅವರ ಮೊಬೈಲ್ ಇಲ್ಲಿ ಸಿಕ್ಕಿದೆ. ಈ ಊಟದ ಆವರಣದಲ್ಲಿ ಸೌಂಡ್ ಸಿಸ್ಟಮ್ ಏನಿದೆ ಆ ಭಾಗದಲ್ಲಿ ಈ ಮೊಬೈಲ್ ಇದೆ, ಬಂದು ಪಡ್ಕೊಳ್ಬೇಕು. ಅವ್ರ ಜೊತೆ ಇರೋರು ಕಾಂತಿ ಗ್ರಾಮದವರು. ಕೊಟ್ಟಿಗೆಹಾರ ಚಾರ್ಮಾಡಿ ಘಾಟ್ ಇಳಿತಾ ಇದ್ದೀವಿ. ಕರೆಕ್ಟಾಗಿ ಇನ್ನು 6:58, 7 ಗಂಟೆ ಲೆಕ್ಕ. ಎಷ್ಟೊತ್ತಿಗೆ ಇಳಿತೀವಿ ನೋಡೋಣ. ಅಷ್ಟೊತ್ತಿಗೆ ಇಳಿದ್ರೆ ಹೋಯ್ತಾ ಇರೋದು. ಸಾಕ್ಸ್ನು ಫ್ರೀಯಾಗಿ ಕೊಡ್ತಾವ್ರೆ, ಏನೇನೆಲ್ಲ ಫ್ರೀಯಾಗಿ ಕೊಡ್ತಾರೆ ನೋಡಿ. ಚಾರ್ಮಾಡಿ ಘಾಟ್ ಆಲ್ಮೋಸ್ಟ್ 20 ಕಿಲೋಮೀಟ್ರು ಅಂತಾರೆ. ನಾವು ಕಾಯ್ಕೊಂಬಿಡ್ತೀವಿ. ಈಗ ತಗೊಂಡಿದ್ದೀಯಲ್ಲ, ಏನು ತಿಕ್ಕೋ ಬಂದಂಗೆ ತಾತಿ ಫ್ರೀಯಾಗಿ ಸಿಗ್ತತಿ ಅಂದ್ರೆ ಎಲ್ಲ ಬೇಕು ಅಂತೀರಿ. ಏನು ಮಾಡೋಕ್ಕವು. 7 ಗಂಟೆ, ಎಷ್ಟು ಗಂಟೆಗೆ ಇಳಿತೀವಿ ಇಲ್ಲ ಕರೆಕ್ಟಾಗಿ ಲೆಕ್ಕ ಹಾಕೊಂಡು ಇನ್ನು ಕತ್ಲೆ ಏನೋ ತೋರಿಸುತ್ತೆ. ಆದರೆ ಸೆಲ್ಫಿ ಸ್ಟಿಕ್ಕಲ್ಲಿ ವಿಡಿಯೋ ಮಾಡೋಣ. ಸುತ್ತಲೂ ಏನೂ ಕಾಣಕ್ಕಲ್ಲ. ಬಾರಮ್ಮ. ಈ ಫುಲ್ ಅಲ್ಲ 8 ಗಂಟೆ ನಡೀತಾ ಇದ್ದೀವಿ. ಕಾಲೆಲ್ಲ ಸತ್ತೋಗ್ಯವೆ, ಆದರೂ ನಡೀತಾ ಕೂತಿದ್ದೀವಿ. ಚಾರ್ಮಾಡಿ ಘಾಟಲ್ಲಿ ಇಷ್ಟು ನೀರು ನೋಡಿತ್ತೇ ಇಲ್ಲ ನಾನು ಯಾವಾಗಲೂ. ಕತ್ಲೆ ಅಲ್ವಾ ನೋಡಿ, ಟಾರ್ಚ್ ಬಿಟ್ಟಿದ್ದೀನಿ, ಅಷ್ಟು ಹೋಯ್ತೈತಿ. ಸೌಂಡ್ಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀರು ಹೋಯ್ತಾವೆ ಅಂತ ನೋಡಿ. ಫುಲ್ ಇಷ್ಟು ಬೆಳಕೆಲ್ಲ ಐತೆ ಅಲ್ಲಿ ಹೊರೆಲ್ಲ ನೋಡಿ, ಹೆವಿ ನೀರು ಹೋಯ್ತಾ. ನೋಡಿತ್ತಾ ಇಲ್ಲ ಈ 4 ವರ್ಷದಲ್ಲಿ. ಹಲೋ, ನಡೆದು 3 ಅವರ್ ಕಂಟಿನ್ಯೂಸ್ ನಡೆದು ಕೊನೆಗೂ ಅಣ್ಣಪ್ಪ ದೇವಸ್ಥಾನ ಸಿಕ್ತು. ನನಗಂತ ಕಾಲು ನರಗಳು ಸತ್ತೋಗಿವೆ. ಏನು ಮಾಡೋದು ನಡೆಯೋಕ್ಕೆ ಅಂತ. ಓ ಹೌದು, ಹಾಂ ಏನಂತ ನೋಡಿ, ಇವರೇ ಫಸ್ಟ್ ನನಗೆ ವಿಶ್ ಮಾಡ್ತಾ ಇರೋದು. ಮಾಡಂಕ ಇಳಿತೀರಾ ನೀವು? ಪೂರ್ತಿ ಇಳಿತೀರಾ? ಅಯ್ಯೋ, ನಿಮ್ಮ ಕಾಲಿಗೆ ಏನೋ ಆಗಿಲ್ವಾ? ಅಲ್ಲಿ ಬರೋಕ್ಕೆ ಎಷ್ಟು ಸಮಯ ತಾತತೆ? ಆದರೆ 2 ಆಗ್ತೀವಿ ಫುಲ್ಲು ಚಾರ್ಮಾಡಿ ಘಾಟ್ ಇಳಿಯೋಕ್ಕೆ.